ನ್ಯೂ ಇಯರ್ ಪಾರ್ಟಿ ಪ್ರಿಯರೇ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರು ಪಾರ್ಟಿಗೆ ಇಟ್ಕೊಂಡಿರೋ ದುಡ್ಡೆಲ್ಲ ಖಾಲಿ ಖಾಲಿ. ಕುಡಿದು ವಾಹನ ಚಲಾಯಿಸಿದ್ರೆ ನಿಮ್ಮ ಜೇಬಿಗೆ ಬೀಳುತ್ತೆ ಕತ್ತರಿ. ಪಾರ್ಟಿ ಮಾಡೋದಕ್ಕೆ ಅವಕಾಶನ ಸರ್ಕಾರನೇ ಮಾಡಿಕೊಡುತ್ತೆ. ಆದ್ರೆ ಪಾರ್ಟಿ ಮಾಡಿ ಗಾಡಿ ಓಡಿಸಿದವರಿಗೆ ಸರ್ಕಾರನೇ ಇದೀಗ ದಂಡ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿನಾದ್ಯಂತ ಡ್ರಿಂಕ್ ಅಂಡ್ ಡ್ರೈವ್ ಚೆಕಿಂಗ್ಗಳು ಈಗಾಗಲೇ ನಡೀತಾ ಇದೆ. ಡ್ರಿಂಕ್ ಅಂಡ್ ಡ್ರೈವ್ಗೆ ಬರೋಬ್ಬರಿ 10,000 ರೂಪಾಯಿ ದಂಡವನ್ನ ವಿಧಿಸಲಾಗ್ತಾ ಇದೆ. ಈ ಹಿಂದೆನೂ ಕೂಡ ಅದೇ ರೂಲ್ಸ್ ಇತ್ತು, ಅದರಲ್ಲೇನೋ ಚೇಂಜಸ್ ಕಾಣ್ತಾ ಇಲ್ಲ ನಮಗೆ. ಡ್ರಿಂಕ್ ಅಂಡ್ ಡ್ರೈವ್ ನಿಂದ ವಸೂಲಿಯಾಗಿದೆ ಕೋಟಿ ಕೋಟಿ ಫೈನ್. ಡಿಸೆಂಬರ್ 22ರಿಂದಲೇ ಈಗಾಗಲೇ ಫೈನ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಡಿಸೆಂಬರ್ 22ರಿಂದ ನಿನ್ನೆವರೆಗೂ ಕೂಡ 3 ಲಕ್ಷ ವಾಹನಗಳ ಚೆಕಿಂಗ್ ಆಗಿದೆ. ಕುಡಿದು ವಾಹನ ಚಲಾಯಿಸಿದವರು 4,000ಕ್ಕೂ ಹೆಚ್ಚು ಮಂದಿ ತಗಲಾಕೊಂಡಿದ್ದಾರೆ. 4,147 ವಾಹನ ಸವಾರರಿಂದ ದಂಡ ವಸೂಲಿಯಾಗಿದೆ. ಒಂದೇ ವಾರದಲ್ಲಿ 41 ಕೋಟಿ ರೂಪಾಯಿ ದಂಡ ವಸೂಲಿಯಾಗಿದೆ. ಇನ್ನು ಇವತ್ತು ಕೇಳಬೇಕಾ? ಇನ್ನು ಇವತ್ತು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಸಿಕ್ಕಾಕೊಂಡ್ರೆ 10,000 ರೂಪಾಯಿ ದಂಡ ಹಾಕೋದಂತೂ ಗ್ಯಾರಂಟಿ. ಮುಲಾಜಿಲ್ದೆ ದಂಡ ಹಾಕ್ತಾರೆ. ಸರ್ ಬಿಟ್ಬಿಡಿ ಸರ್, ಹಾಗೆ ಸರ್, ಹಿಂಗೆ ಸರ್, ತಪ್ಪಾಗೋಯ್ತು ಸರ್, ಇನ್ನೊಂದ್ಸಲ ಮಾಡಲ್ಲ ಸರ್ ಅಂದ್ರೂ ದಂಡ ಹಾಕೋದು ಫಿಕ್ಸು. ಯಾವುದೇ ರೀತಿಯಾದಂತಹ ಎಕ್ಸ್ಕ್ಯೂಸ್ಗಳು ಇಲ್ಲ. ಸೊ ಹಾಗಾಗಿ ಏನು ಮಾಡಿ, ನಿಮ್ಮ ಜೊತೆ ಯಾರು ಕುಡಿಯೋಕೆ ಬರೋದಿಲ್ವೋ ಅಂಥವ್ರನ್ನ ಡ್ರೈವಿಂಗ್ ಸೀಟ್ನಲ್ಲಿ ಕೂರಿಸ್ಬಿಟ್ಟು ಆರಾಮಾಗಿ ನೀವು ಕುಡ್ಕೊಂಡು ಹೊಸ ವರ್ಷ ಆಚರಣೆ ಮಾಡ್ಕೊಂಡು ಹುಷಾರಾಗಿ ಮನೆಗೆ ಹೋಗಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್, ಸರ್ಕಾರವೇ ಒಂದು ಕಡೆ ಕುಡಿದು ಗಾಡಿ ಓಡಿಸ್ಬೇಡಿ ಅಂತ ಹೇಳುತ್ತೆ, ದಂಡವನ್ನ ವಿಧಿಸುತ್ತೆ, ಪರ್ಮಿಷನ್ ಕೂಡ ಸರ್ಕಾರನೇ ಕೊಡುತ್ತೆ. ಇದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಎಷ್ಟು ಫೈನ್ ವಿಧಿಸಲಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಏನು 2025ಕ್ಕೆ ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಗುಡ್ ಬೈ ಹೇಳಿ 2026 ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರ್ದು, ಜೊತೆಗೆ ಪಾರ್ಟಿ ಪ್ರಿಯರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರು ನಗರದಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಪಾರ್ಟಿ ಮಾಡೋದಕ್ಕೆ ಏನು ಪಬ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಜೊತೆಗೆ ಹೋಟೆಲ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಲ್ಲವೂ ಸಹ ಗ್ರಾಹಕರನ್ನು ಸೆಳೆಯೋದಕ್ಕೆ ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಅವರು ಗ್ರಾಹಕರನ್ನು ಸೆಳೀತಾ ಇದ್ದಾವೆ, ಜೊತೆಗೆ ಆಫರ್ಗಳನ್ನು ಸಹ ಕೊಟ್ಟಿದ್ದಾವೆ. ಇದರ ಬೆನ್ನಲ್ಲೇ ಏನು ನಂತರ ಅಂದರೆ ಮಧ್ಯರಾತ್ರಿ 12 ಗಂಟೆ ನಂತರ ಪಾರ್ಟಿ ಮುಗಿಸಿ ಮನೆಗೆ ಹೋಗ್ತಕ್ಕಂಥ ಪಾರ್ಟಿ ಪ್ರಿಯರೇನಿದ್ದಾರೆ ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ನಗರದಾದ್ಯಂತ ಇರ್ತಕ್ಕಂಥ ಸುಮಾರು 50 ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಿರ್ತಕ್ಕಂಥ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಅದೇ ಪಾರ್ಟಿ ಪ್ರಿಯರನ್ನು ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಸುಮಾರು 150 ಪ್ಲೇಸ್ಗಳಲ್ಲಿ ಈ DD ಚೆಕಪ್ ನಡೆಯುತ್ತೆ. ಆ DD ಚೆಕಪ್ ನಡೆದಂಥ ಸಂದರ್ಭದಲ್ಲಿ ಯಾರಾದರೂ ಮದ್ಯಪಾನ ಮಾಡಿ ಆ ವಾಹನವನ್ನು ಚಲಾಯಿಸ್ತಾ ಇದ್ದರೆ ಅವರ ಮೇಲೆ ಕೇಸನ್ನು ಹಾಕಲಾಗುತ್ತೆ. ಅದರ ಕೇಸ್ ಹಾಕಿ ಅದರ ದಂಡದ ಮೊತ್ತ ಬರೋಬ್ಬರಿ 10,000 ರೂಪಾಯಿ. ಆ ಒಂದು ಕೇಸ್ಗೆ ಅವರು ದಂಡವನ್ನು ಕಟ್ಟಬೇಕಾಗುತ್ತೆ. ಹೀಗಾಗಿ 150 ಸ್ಥಳಗಳಲ್ಲಿ ಅವರು DD ಚೆಕ್ಕಿಂಗ್ ಪಾಯಿಂಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಕುಡಿದು ವಾಹನವನ್ನು ಚಲಾಯಿಸಬೇಡಿ, ನೀವು ಕುಡಿದಿದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರು ಕುಡಿದೇ ಇದ್ದವ್ರ ಕೈಲಿ ವಾಹನಗಳನ್ನು ಡ್ರೈವ್ ಮಾಡೋದಕ್ಕೆ ಅಥವಾ ರೈಡ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಸನ್ನು ಹಾಕದೆ ಆ ವಾಹನಗಳನ್ನು ಬಿಟ್ಟು ಕಳಿಸೋದಿಲ್ಲ ಅಂತಕ್ಕಂಥ ಒಂದು ಸೂಚನೆಯನ್ನು ಈಗ ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಅಪಘಾತಗಳನ್ನು ತಡೆಗಟ್ಟೋದಕ್ಕೆ ಇದೇ ಹೊಸ ವರ್ಷಾಚರಣೆ ಸಂಬಂಧಪಟ್ಟ ಹಾಗೆ ಕಳೆದ 1 ವಾರದಿಂದ ನಗರದಾದ್ಯಂತ DD ಚೆಕಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 3,01,000 ವೆಹಿಕಲನ್ನು ಚೆಕ್ ಮಾಡಿರ್ತಕ್ಕಂಥ ಟ್ರಾಫಿಕ್ ಪೊಲೀಸರು 4,176 ವಾಹನಗಳಿಗೆ ಒಂದು ದಂಡವನ್ನು ಹಾಕಿದ್ದಾರೆ. ಇಲ್ಲಿ ನಾವು ಅದನ್ನು ಒಂದು ವಾಹನಕ್ಕೆ 10,000 ರೂಪಾಯಿ ದಂಡ ಅನ್ನೋದು ಲೆಕ್ಕ ಹಾಕೋದಾದರೆ ಬರೋಬ್ಬರಿ 40 ಕೋಟಿಗೂ ಹೆಚ್ಚು ದಂಡದ ಮೊತ್ತವನ್ನು ಟ್ರಾಫಿಕ್ ಪೊಲೀಸರು ಇಲ್ಲಿವರೆಗೂ ಕಲೆಕ್ಟ್ ಮಾಡಿದ್ದಾರೆ. ಇವತ್ತು ರಾತ್ರಿ ಅದು ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಇಲ್ಲಿ ಪಾರ್ಟಿ ಮೂಡಲ್ಲಿ ಬಂದಂಥವರು ಮನೆಗೆ ಹೋಗ್ಬೇಕಾದ್ರೆ ಅವರಿಗೆ ಶಾಕ್ ಆಗಿ ಟ್ರಾಫಿಕ್ ಪೊಲೀಸರು ಮುಂದಿನ ಸಿಗ್ನಲ್ಲೋ ಅಥವಾ ಯಾವುದೋ ಟರ್ನಿಂಗಲ್ಲಿ DD ಚೆಕಪ್ ಪಾಯಿಂಟ್ ಇರುತ್ತೆ, ಅಲ್ಲಿ ಅವರನ್ನು ಹಿಡಿದು ದಂಡ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಳಿದಾಗೆ